ತಪ್ಪಾಯ್ತಾನ ಈ ನನ್ನ ಮಗ ಇಸ್ಪೋಟಲ್ಲಿ ಲಕ್ಷ ಸೋತವನ ಅದಕ್ಕೆ ನಮ್ಮ ಮೈಗೆ ಕೋಪ ಮಾಡ್ಕೊಬಿಟ್ಟವ್ರೆ ನಾನು ಹೇಳ್ತೀನಿ ಅಣ್ಣ ಓಹ್ ಇಸ್ಬಿಟ್ಟು ಎಷ್ಟು ಲಕ್ಷ ಸೋತಿದ್ದಾರೆ ಸಾಹೇಬ್ರು ಹತ್ತತ್ರ 1 ಲಕ್ಷ ಸೋತವನೆ ಏಯ್ ಸುಮ್ಕಿರ್ಲ ನೋಡ್ಕತ್ತೀನಿ ನಾನು ಏಯ್ ದುಡ್ಡು ಬಿಟ್ಟು ಹೋಗೋ ಮಾತೇ ಇಲ್ಲ ಮನೆಗೋಗಿ ನಿಮ್ಮ ಎಂಡ್ರ ನೋಡಕ್ಕೆ ಕಣ್ಣಿರ್ಬೇಕು ಅಂದ್ರೆ ಕಣ್ಣು ಉಳಿಸ್ರಿ ಇಲ್ಲ ಅಂದ್ರೆ ಜೀವನ ಯಾಕೆ ಬಂತಿಲ್ಲಿ ಇನ್ನೇನಾಗೈತಪ್ಪ ಶಿವನೇ ಮಾದಪ್ಪಣ್ಣ ನಿಮ್ಮ ತವ ಹೊಸಿ ಮಾತಾಡಬೇಕಾಗಿತ್ತು ಮಾವ ಇವರು ಪಿಂಕಿ ಅವರಪ್ಪ ನಮ್ಮ ತವ ಏನ್ ಮಾತು ಐತೆ ಮಾದಪ್ಪಣ್ಣ ನಿಮ್ಮಂಥವ್ರ ತವನೇ ಅಲ್ವಾ ನಮ್ಮಂಥವ್ರ ಮಾತು ಆದರೆ ಮಾತಾಡೋಕ್ಕೂ ಮುಂಚೆ ನಿಮ್ಮ ತವ ಕ್ಷಮೆ ಕೇಳ್ಬಿಟ್ಟು ಆಮೇಲೆ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಏನಣ್ಣ ಯಾರು ನೀವು ಏನಾಗಬೇಕಾಗಿತ್ತು ನಮ್ಮ ಹತ್ರ ಯಾಕೆ ಕ್ಷಮೆ ಕೇಳಬೇಕು ಲೀಲಾ ಚೆನ್ನಾಗಿ ನಾಟಕ ಮಾಡ್ತೀಯ ಕಣೆ ಆದರೆ ಈ ನಿನ್ನ ನಾಟಕ ನನ್ನ ಸೊಸೆ ನನ್ನ ಹತ್ರ ನಡೆಯೋಕ್ಕಿಲ್ಲ ಅದು ಏನು ಹೇಳಬೇಕು ಅಂತ ಹೇಳಿದ್ರೆ ನಾವೊಂದು ಫ್ಯಾಮಿಲಿ ಫಂಕ್ಷನ್ಗೆ ಹೊರಟಿದ್ದೀವಿ ಲೇಟ್ ಆಗತ್ತೆ ಹೇಳ್ತೀನಿ ಮಾದಪ್ಪಣ್ಣ ಹೇಳ್ತೀನಿ ಏನೋ ಆಗಿದ್ದು ಆಗೋಯ್ತು ನಮ್ಮನ್ನ ಕ್ಷಮಿಸ್ಬಿಡಿ ನಿಮ್ಮನ್ನ ದಮ್ಮಯ್ಯ ಅಂತೀನಿ ನಿಮ್ಮ ಕಾಲು ಹಿಡ್ಕತ್ತೀನಿ ರೀ ಎದಳ್ರಿ ಏನ್ರಿ ಮಾಡ್ತಾ ಇದ್ದೀರಾ ನೀವು ಮಾವ ನೀವಿಂತವ್ರ ಹತ್ರ ಎಲ್ಲ ಕಾಲೆಲ್ಲ ಮುಟ್ಟಿಸ್ಕೋಬೇಡಿ ಮಾವ ಏನೋ ಪಾಪ ದೊಡ್ಡವರು ಏನೋ ಹೇಳ್ತೀರಾ ಅಂತ ನಿಂತ್ಕೊಂಡ್ರೆ ಏನೇನೋ ಮಾಡ್ತಿದ್ದೀರಲ್ರಿ ಎದಳಿ 1 ನಿಮಿಷ ದಾರಿ ಬಿಡಿ ಏನೇನೋ ಮಾಡ್ತಿಲ್ಲ ಕಣವ ನಮ್ಮ ಜೀವನದ ಭಿಕ್ಷೆ ಬಿಡ್ತಾ ಇದ್ದೀನಿ ನಾನು ನನ್ನ ಮಗಳು ಹೆಂಗೋ ಜೀವನ ಮಾಡ್ಕೊಂಡಿದ್ವಿ ಆದ್ರೆ ಒಂದಿನ ನನ್ನ ಮಗಳು ಬಂದು ಅಪ್ಪ ನಾನು ಸೀನನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದು ನಾನು ಮಕ್ಕಳು ಪ್ರೀತಿ ಮಾಡ್ಕೊಳ್ಳಿ ಅಂತ ಬಿಟ್ಟುಬಿಟ್ಟೆ ಆಮ್ಯಾಕೆ ರಶ್ಮಿ ಬಂದ್ಲು ಇನ್ನೂ ಏನೇನೋ ಆಗೋಯ್ತು ಆದ್ರೆ ಇವಾಗ ನಿಮ್ಮ ಮಗನ ಭಾರನೂ ನಮ್ಮ ಮೇಲೆ ಬುದ್ಧಿದೆ ನಾನು ನನ್ನ ಮಗಳನ್ನು ಸಾಕಕ್ಕೆ ನರನೆಲ್ಲ ಹುರಿ ಮಾಡ್ಕೊಂಡು ಕಷ್ಟಪಡ್ತಾ ಇದ್ದೀನಿ ಅಂಥದ್ರಾಗೆ ನಿಮ್ಮ ಮಗನೂ ಬಂದು ಸೇರ್ಕೊಂಡ್ರೆ ಉಸಿರಾಡೋದೇ ಕಷ್ಟ ಆಯ್ತದೆ ನನಗೆ ನಾನು ಇವತ್ತೆಲ್ಲರೂ ಸೇರಿದ್ದೀವಿ ನಮ್ಮ ರಮ್ಯನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವೇನ್ರಿ ಏನು ಮಾಡೋದು ಕಾಲೇಜ್ ಶುರುವಾಗಿ ಹೋಗೈತಲ್ಲ ಮುಂದಿನ ರಜಾ ಹಾಕಿದ್ರು ಪಾಠ ತೆಪ್ತಾಯ್ತದೆ ಏನೂ ಆಗ್ತಿರ್ಲಿಲ್ಲ ಒಂದಿನ ರಜೆ ಹಾಕಿದ್ರೆ ಅದು ಅಲ್ಲದೆ ರಮ್ಯ ಭಾಳ ಬುದ್ಧಿವಂತಲು ಬೆರಳು ತೋರಿಸಿದ್ರೆ ಹಸ್ತನೇ ನುಂಗ್ತಾಳೆ ಒಂದು ದಿವಸ ರಜಾ ಹಾಕ್ಬೋದಾಗಿತ್ತು ಶಾರು ತುಂಬ ದಿನದಿಂದ ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೆ ಇವತ್ತು ಕೇಳ್ಬಿಡ್ಲಾ ಅಯ್ಯೋ ಅದಕ್ಕೆ ಯಾಕ್ರಿ ಈಗ ಪೀಠಿಕೆ ಕೇಳ್ರಿ ಏನಿಲ್ಲ ರಮ್ಯಾನೇ ನೀನು ಹೆತ್ತಿಲ್ಲ ಅಂದ್ರೂ ನೀನು ಹೆತ್ತ ಮಗಿನಷ್ಟೇ ಪ್ರೀತಿಸ್ತಿದ್ಯಲ್ಲ ಅದೇಂಗೆ ಎಂಥ ಪ್ರಶ್ನೆ ಕೇಳಿದ್ರಿ 18 ವರ್ಷ ನಾನು ನನ್ನ ಮಕ್ಕಳಿಂದ ದೂರ ಇದ್ದೆ ಯಾರೇ ನನ್ನನ್ನು ಅಮ್ಮ ಅಂತ ಕರೆದ್ರು ನನ್ನ ಮಕ್ಕಳೇ ನನ್ನನ್ನು ಕರೀತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇತ್ತು ಅಂಥದ್ರಲ್ಲಿ ರಮ್ಯ ನನ್ನನ್ನು ಹೆತ್ತವ್ವ ಅಂದ್ಕೊಂಡವಳೆ ಅಮ್ಮ ಅಂತ ಕರೀತವಳೆ ಅದು ಅಲ್ಲದೆ ನಮ್ಮ ಶಿವು ಅವಳನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡವನೆ
ಅಂದಮೇಲೆ ಅವಳು ನನ್ನ ಮಗಳಲ್ವೇನ್ರಿ? ಕೆಲವೊಂದು ಕಿತ ನಿನ್ನ ನೋಡ್ತಿದ್ರೆ ಕೈ ಎತ್ತಿ ಮುಗಿಬೇಕು ಅಂತ ಅನಿಸ್ತೈತೆ. ಛೀ, ಸುಮ್ಮನೆ ರೀ, ಅದೆಲ್ಲ ಏನು ಬೇಡ. ಬನ್ರಿ. ಅತ್ತಿಗೆ, ಅಣ್ಣ. ಸೌಭಾಗ್ಯ, ಚೆನ್ನಾಗಿದೆಯವ? ಎಲ್ಲ ಇವಳ ತಂಗ್ಯವ, ಏನವ ಮಾಡ್ತಿರೋದು ನೀನು? ಯಾಕಣ್ಣ? ಅತ್ತಿಗೆ ನೋಡ್ತೆ, ತುಂಬಾ ಖುಷಿ ಆಯ್ತು, ಅಪ್ಕೊಂಡೆ. ತಪ್ಪ? ಅದಕ್ಕೆ ಕೇಳ್ತಿರೋದು. ಹಿಂದೆ ಎಲ್ಲ ಅಣ್ಣಯ್ಯ ಅಣ್ಣಯ್ಯ ಅಂತ ನಾನು ಹಿಂದ್ಗಡೆನೆ ಬರ್ತಿದ್ದೆ. ಅದಕ್ಕೆ ಬಂದ ತಕ್ಷಣ ಅದಕ್ಕೆ ಸೆರಗಿಟ್ಕೊಂಡಿದ್ಯಾ? ನನ್ಗೆ ಕೋಪ ಬರಕಿಲ್ವೇ? ಅಯ್ಯಯ್ಯೋ, ತಪ್ಪಾಯ್ತಣ್ಣ, ನೀನೇನು ಅಂದ್ಕೋಬೇಡ. ಇಷ್ಟಕ್ಕೆಲ್ಲ ಯಾರು ಕ್ಷಮೆ ಕೇಳ್ತಾರೆ? ಅದೆಲ್ಲ ಏನು ಬೇಡ. ಇಲ್ಲ ಅದ್ಕೆ, ಇದು ನೀನೇ ಹೇಳ್ಕೊಟ್ ಬುದ್ಧಿ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮೆ ಕೇಳಬೇಕು ಅಂತ ನೀನೇ ಹೇಳ್ಕೊಟ್ಟಿರೋದು. ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ, ಕ್ಷಮಿಸ್ಬಿಡೋಣ. ಆದ್ರೆ ಒಂದು ನಿಜ ಹೇಳ್ತೀನಿ, ನನಗೆ ನಿನಗಿಂತ ಅತ್ತಿಗೆ ಕಂಡ್ರೆ ಜಾಸ್ತಿ ಇಷ್ಟ. ನೋಡಿ ಅತ್ತಿಗೆ. ರೀ ಬಿಡ್ರಿ, ಮಗಿಗೆ ಕಿವಿ ನೋಯ್ತದೆ. ಅತ್ತಿಗೆ, ಮೊಮ್ಮಕ್ಕಳು ಆಡಿಸ್ಬೇಕಾಗಿರೋ ವಯಸ್ಸಿನಲ್ಲಿ ನನ್ನ ಮಗ ಅಂತ ಕರೆದ್ಬಿಟ್ಟೆ ಅಲ್ಲ. ಈ ಸೌಭಾಗ್ಯ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅತ್ತಿಗೆ.